ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸ್ದಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಭೀಮಸೇನ ದೇವರಿಗೆ ಹಾಗೂ ಕರ್ಣನಿಗೆ ಘನಘೋರವಾದ ಯುದ್ಧ. ಆ ಯುದ್ಧಕ್ಕೆ ಹಿಂದೆ ಕರ್ಣ ಅರ್ಜುನನಿಂದ ಸೋತಿದ್ದ. ಅರ್ಜುನನಿಂದ ಸೋತು ತಾನು ಸಾರಥಿ ಉತ್ತಮನಾಗಿದ್ದರೆ ನಾನು ಗೆಲ್ಲಲಿಕ್ಕೆ ಸಾಧ್ಯ, ನನ್ನ ಗಮನ ಬೇರೆ ಕಡೆ ಇದ್ದಾಗ ಅರ್ಜುನ ಬಂದು ನನ್ನನ್ನು ಗೆದ್ದು ಬಿಟ್ಟ, ಹಾಗಾಗಿ ಸಾರಥಿ ಉತ್ತಮನಾಗದ್ದು ಬೇಕು. ಹಾಗಾಗಿ ದುರ್ಯೋಧನನಿಗೆ ಹೇಳಿದಾಗ ದುರ್ಯೋಧನ ಯಾರು ಬೇಕು ನಿನಗೆ ಅಂತ ಕೇಳಿದಾಗ ಶಲ್ಯ ಬೇಕು. ಹಾಗಾಗಿ ಶಲ್ಯ ತಾನು ಬಂದು ಕರ್ಣನಿಗೆ ಸಾರಥ್ಯವನ್ನು ಮಾಡ್ತಾನೆ. ಸಾರಥ್ಯ ಮಾಡೋ ಅಂತ ಹೇಳಿದರೆ ಸಿಟ್ಟಾದವನು ಸೂತಪುತ್ರನಿಗೆ ನಾನು ಮಹಾರಾಜ ಅಂಥವನಿಗೆ ನಾನೇನು ಸಾರಥ್ಯ ಆಗಬೇಕು ಅಂದಾಗ ರಥಿಕನಿಗಿಂತ ಸಾರಥಿ ಇವನು ಉತ್ತಮನಾಗಿರಬೇಕು, ಅರ್ಜುನನಕ್ಕಿಂತಲೂ ಮತ್ತು ಕೃಷ್ಣ ಉತ್ತಮನಾಗಿದ್ದಾನೆ, ಆದ್ದರಿಂದ ಅವನು ಸಾರಥ್ಯ ಮಾಡ್ತಾನೆ ಅಂತ ಹೇಳಿ ಅವನೇನು ತಳಗಾಗುವುದಿಲ್ಲ. ಹಾಗೆ ಶಿವನಿಗೆ ಹಿಂದೆ ಬ್ರಹ್ಮದೇವರು ಸಾರಥ್ಯವನ್ನು ಮಾಡಿದರು. ಹಾಗಾಗಿ ಸಾರಥ್ಯ ಮಾಡಿದ ಮಾತ್ರಕ್ಕೆ ಅವನು ಕ್ಷುದ್ರ ಆಗಬೇಕು ಅಂತಿಲ್ಲ. ಹಾಗಾಗಿ ನೀನು ವಿಚಾರ ಮಾಡು, ಈ ಕರ್ಣನಿಗೆ ಸಾರಥ್ಯವನ್ನು ಮಾಡು ಅಂತ ಹೇಳಿದಾಗ ಸರಿಯಾಗಲಿ ಅಂತ ಸಾರಥ್ಯವನ್ನು ಮಾಡಿ ತಾನು ಯುದ್ಧಕ್ಕೆ ಹೋಗ್ತಾನೆ. ಆಗ ಘನಘೋರವಾದ ಯುದ್ಧವಾಗ್ತದೆ. ಇನ್ನೇನು ಭೀಮಸೇನ ದೇವರು ಶ್ರುತ್ವಾಶ್ರ ವಿರಥಂ ಧನುರಸ್ಯ ಕಂಠೆ ಸಜ್ಜಂ ನಿಧಾಯ ಪುರುಷಾಗಿರಹಾರ ಉಚ್ಚೈಃ ದೃಷ್ಟ್ವೈವ ಮಾರುತಿರಮಂ ಭೃಶಮಾತನೋದ ದುರ್ಯೋಧನಂ ವಿರಥ ಮಹಾಕೃಮುಖ ತತ್ರ ದುಷ್ಕೃತ್ವ. ಧರ್ಮರಾಜನ ಜೊತೆಗೆ ಯುದ್ಧ ಮಾಡ್ತಾನೆ, ಧರ್ಮರಾಜನನ್ನು ವಿರಥನಾಗಿ ಮಾಡ್ತಾನೆ, ಧನುಸ್ಸನ್ನು ಕುತ್ತಿಗೆ ಹಾಕಿ ಜಗುತ್ತಾನೆ. ಇದನ್ನು ನೋಡಿ ಭೀಮಸೇನ ದೇವರು ದುರ್ಯೋಧನ ಜೊತೆಗೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ದುರ್ಯೋಧನನ್ನು ವಿರಥನನ್ನಾಗಿ ಮಾಡಿ ದುರ್ಯೋಧನನ್ನು ಕೊಂದೇ ಹಾಕಬೇಕು ಅನ್ನುವ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದದ್ದನ್ನು ಶಲ್ಯ ನೋಡಿದ. ಈ ಧರ್ಮರಾಜನನ್ನು ಆಮೇಲೆ ಹಿಡಿಲಿಕ್ಕೆ ಬರ್ತದಪ್ಪ, ಮೊದಲಿಗೆ ನಮ್ಮ ರಾಜ ಯಾರ ಸಲುವಾಗಿ ನಾವು ಯುದ್ಧ ಮಾಡ್ತಾ ಇದ್ದೇವೋ ಅವನೇ ಆಪತ್ತಿನಲ್ಲಿ ಇದ್ದಾನೆ, ಹಾಗಾಗಿ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ಶಲ್ಯನ ಮಾತನ್ನು ಕೇಳಿ ಶ್ರುತ್ವಾಸ್ಯ ವಾಕ್ಯಮಪಹಾಯ ಯುಧಿಷ್ಠಿರನನ್ನು ಬಿಟ್ಟು ಕರ್ಣೋಯೋ ನೃಪತಿ ರಕ್ಷಣ ತತ್ಪರೋಗುಲಂ. ಆ ದುರ್ಯೋಧನನನ್ನು ರಕ್ಷಣೆ ಮಾಡೋದಕ್ಕಾಗಿ ತಾನು ಹೋಗಿದ್ದಾನೆ. ದುಷ್ಟೈವ ತಂ ಪವನಸೂನುಭಿ ದ್ವಿಧಾಯ ಕ್ರೋಧ. ಸಿಟ್ಟಿನಿಂದ ಭೀಮಸೇನ ದೇವರು ಆ ಕರ್ಣನನ್ನು ನೋಡಿದ್ದಾರೆ. ನೋಡಿ ಪ್ರಳಯಾಗ್ನಿ ಹೇಗೆ ಬಂದು ಬ್ರಹ್ಮಾಂಡವನ್ನು ಸುಟ್ಟು ಹಾಕಬೇಕು ನರಸಿಂಹದೇವರು ಸಂಹಾರ ಮಾಡಬೇಕಾದಾಗ, ಪ್ರಳಯ ಮಾಡಬೇಕಾದಾಗ, ಹಾಗೆ ಭೀಮಸೇನ ದೇವರು ಕಾಣ್ತಾ ಇದ್ದಾರೆ. ನರಸಿಂಹದೇವರ ರೂಪದಂತೆ ಕಾಣ್ತಾ ಇದ್ದಾರೆ. ಕೆಂಡದಂತೆ
ಪ್ರಕಾಶ, ಕೆಂಡದಂತೆ ಸಿಟ್ಟು, ಕೆಂಡದಂತೆ ಸಾಮರ್ಥ್ಯ. ಕೃತಾಂತ ನರಸಿಂಹ ತನೋರ್ ಯಥೇವ ವಿಷ್ಣೋಹರಂ ಗ್ರಸತ ಆತ್ತ ಸಮಸ್ತ ವಿಶ್ವಂ. ನರಸಿಂಹರೂಪಿಯಾದ ಪರಮಾತ್ಮ ಬಂದು ಕೆಂಡದ ಸಮುದ್ರವನ್ನು ಉಳಿಸಿ ಎಲ್ಲ ಕಡೆಗೆ ಉರುಳಿಸಿ ವಿಶ್ವವನ್ನು ನಾಶ ಮಾಡಿದಾಗ ಏನು ಆ ನರಸಿಂಹದೇವರ ರೂಪವೋ, ಆ ನರಸಿಂಹದೇವರ ರೂಪಕ್ಕೆ ಸಮಾನವಾದ ಸದೃಶವಾದ ರೂಪವನ್ನು ಭೀಮಸೇನ ದೇವರಲ್ಲಿ ಕಾಣ್ತಾ ಇದೆ ಅಂತ. ಎಷ್ಟು ಘನಘೋರವಾದ ಪರಾಕ್ರಮವನ್ನು ಭೀಮಸೇನ ದೇವರು ತೋರಿಸ್ತಾ ಇದ್ದಾರೆ. ಆಗ ನನ್ನ ಕೃಷ್ಣನನ್ನು ನಿಂದೆ ಮಾಡಿದ್ದಾನೆ ಇವನು, ಹಾಗಾಗಿ ಇವನನ್ನು ನಿಂದೆ ಹಿಂದೆ ಮಾಡಿದ್ದು ಸುದ್ದಿ ಬಂದರೆ ಭೀಮಸೇನ ದೇವರ ಮುಂದೆ ನಿಂತು ದೇವರ ನಿಂದೆ ಮಾಡಿದವರಂತೂ ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇನೆ ನಾನು ಅಂತ ಹೇಳಿದ್ರು. ಅದವರು ಸರ್ವಕಾಲಿಕವಾದ ಪ್ರತಿಜ್ಞೆ ಇದ್ದವರು. ಬರೇ ಮುಂದೆ ಇದ್ದಾಗಲ್ಲ, ನನ್ನ ಹಿಂದೆ ದೇವರನ್ನು ನಿಂದೆ ಮಾಡಿದ ಇವ ದೇವರನ್ನು ನಿಂದೆ ಮಾಡಿದ್ದ ನೋಡಪ್ಪ ಅಂತ ಯಾರಾದರೂ ಬಂದು ಅವನ ಬಗ್ಗೆ ನಿಂದೆ ಮಾಡಿದವನ ಬಗ್ಗೆ ಸುದ್ದಿ ನನಗೆ ಹೇಳಿದರೂ ಸಾಕು, ನಾನು ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇನೆ ಅಂತ ಹೇಳಿದ್ದ ಭೀಮ, ಪ್ರತಿಜ್ಞೆ ಮಾಡಿದ್ದ. ಹಾಗಾಗಿ ನಿಂದಾಂ ಹರೇಸ್ತು ವಿದದಾತಿ ಪರೋಕ್ಷ ಗೋಪಿ ಯಸ್ತಂ ಪ್ರಗಕ್ಷ್ಯ ಕರವಾಣಿ ವಿಜಿಕ್ವಮೇವ. ಅವನನ್ನು ಕತ್ತರಿಸಬೇಕು ಅಂತ ಹಿಡಿದು, ಕುತ್ತಿಗೆಯನ್ನು ಹಿಡಿದು ನಾಲಿಗೆಯನ್ನು ತೆಗೆದು ಕತ್ತರಿಸಬೇಕು ಅಂತ ಭೀಮ ಸಿದ್ಧನಾಗಿದ್ದಾನೆ. ಅಷ್ಟರೊಳಗೆ ಶಲ್ಯರಾಜ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಅರ್ಜುನ ಮಾಡಿದ್ದಾನೆ, ಕರ್ಣನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಸರ್ವಥಾ ಅವನನ್ನು ನಾಲಿಗೆ ಕತ್ತರಿಸಬೇಡ. ಅಂಗವಿಕಲನಾದ ಅಂತಾದರೆ, ಕರ್ಣವನ ನಾಲಿಗೆ ಹೋಯಿತು ಅಂದರೆ ಏನಾಗ್ತದೆ? ಅಂಗ ಹೋಯಿತು, ಅಂಗವಿಕಲನಾದವನನ್ನು ಸಂಹಾರ ಮಾಡಿದರೆ ಅಷ್ಟು ಪ್ರಾಶಸ್ತ್ಯ ಅಲ್ಲ. ಹಾಗಾಗಿ ಅರ್ಜುನನಿಗೆ ಕೀರ್ತಿ ಬರುವುದಿಲ್ಲ. ನೀನೇ ಅರ್ಜುನನ ಕೀರ್ತಿಯನ್ನು ನಾಶ ಮಾಡಿದಂತೆ ಆಗ್ತದೆ. ಅಷ್ಟೇ ಅಲ್ಲದೇನೆ ಅರ್ಜುನನ ಅಣ್ಣ ನೀನು. ಹಾಗಾಗಿ ಅರ್ಜುನ ಕರ್ಣನನ್ನು ಸಂಹಾರ ಮಾಡಿದರೆ ಆ ಸಂಹಾರದ ಕೀರ್ತಿ ಮತ್ತು ಯಶಸ್ಸು ಪುಣ್ಯ ಎಲ್ಲ ನಿನಗೆ ಬರ್ತದೆ. ಹಾಗಾಗಿ ಬಿಟ್ಟು ಬಿಡು ಅಂತ ಹೇಳಿದ್ದಕ್ಕೆ ಯುಕ್ತಿಬದ್ಧವಾದ ಮಾತುಗಳನ್ನು ಆ ಶಲ್ಯ ಭೀಮಸೇನ ದೇವರ ಮುಂದೆ ಮಾತನಾಡ್ತಾರೆ. ಆಯಾಂತ ಮಾಂತಿಕ ಮಮಂ ಪ್ರಸಮೀಕ್ಷ ಶಲ್ಯೋ ನೇತ್ಯಾಹ ಹೇತುರಭಿ ರಹೋ ನ ವೃಷಾ ಪ್ರತಿಜ್ಞಾ ಕಾರ್ಯ ತ್ವಯೇವ ಪುರುಹೂತ ಸುತಸ್ಯ ಜಿಹ್ವಾ ಮಾತೇನ ಪಾತಯ ಮರುತ್ಸುತ ಸೂತ ಸೂನೋಃ ಇತ್ಯುಕ್ತ. ಇಷ್ಟಾದ ಮೇಲೆ ಆಯಿತು ಅಂತ ಹೇಳಿ ಅವನನ್ನು ಬಿಟ್ಟುಬಿಡ್ತಾನೆ. ಇತ್ಯುಕ್ತ ಪ್ರಮುಖಾತ್ತಸ್ಯ ರಥೇನೈವ ಸಮತ್ರರಾನ್ ವೈರ್ತನಂ ಅಪೋಹಾಯ ಸರ್ವಲೋಕಸ್ಯ ಪಶ್ಯತಃ. ಅವನನ್ನು ಬಿಟ್ಬಿಡ್ತಾರೆ. ಬಿಟ್ಟಾಗ ಜಿತ್ವಾ ಸೂರ್ಯಸುತಂ ಭೀಮಃ, ಕರ್ಣನನ್ನು ಗೆದ್ದು ಬಿಟ್ಟ ಭೀಮಸೇನ ದೇವರು. ಕೌರವಾನಾಂ ಅನೀಕಿನ, ಕೌರವರ ಸೈನ್ಯವನ್ನೆಲ್ಲ ಗರ್ಜನೆ ಮಾಡ್ತಾ ಓಡಿಸ್ತಾ ಇದ್ದಾರೆ ಭೀಮಸೇನ ದೇವರು. ಸರ್ವಾಂ ವಿದ್ರಾವಯಾಮಾಸ ದ್ರೋಣಿ ದುರ್ಯೋಧನ ಅಂದರೆ ಅಶ್ವತ್ಥಾಮಾಚಾರ್ಯರು, ದುರ್ಯೋಧನ ಇವರಿಂದ ರಕ್ಷಿತವಾದ ಸೈನ್ಯ ಎಲ್ಲ ಓಡಿ ಹೋಗ್ತಾ ಇದೆ. 3 ಅಕ್ಷೋಹಿಣಿ ಸೈನ್ಯವನ್ನು ಭೀಮಸೇನ ದೇವರು ಕೊಂದು ಹಾಕಿದ್ದಾರೆ, ಸಂಹಾರ ಮಾಡಿದ್ದಾರೆ. ಮಹಾಪರಾಕ್ರಮವನ್ನು ತೋರಿಸಿದ್ದಾರೆ. ಅಕ್ಷೋಹಿಣಿ ತ್ರಯಂತೇನ ತದಾ ವಿಲುಲಿತಂ ಕ್ಷಣಾತ್ ತದೇವ ಗುರುಪುತ್ರೋ ಯಾತ್ ಪಾಂಡವಾನಾಂ ಅನೀಕಿನೀಂ. ಆಗ ತಮ್ಮ ಪಕ್ಷದಲ್ಲಿ ಇದ್ದ ಎಲ್ಲ ಸೈನ್ಯ ನಾಶವಾಗ್ತಾ ಇದೆ, ಇದ್ದವರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ದಿಕ್ಕು ತೋಚದೇನೆ, ಯಾವ ದಿಕ್ಕು ಅಂತ ಗೊತ್ತಾಗದೇನೆ ಪಲಾಯನ ಮಾಡ್ತಾ ಇದ್ದಾರೆ ಆ ಭೀಮಸೇನ ದೇವರ ಅದ್ಭುತವಾದ ಪರಾಕ್ರಮದ ಮುಂದೆ. ಯಾರೂ ನಿಂದಿರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟರಲ್ಲಿ ಗುರುಪುತ್ರನಾದ ಅಶ್ವತ್ಥಾಮಾಚಾರ್ಯರು ತಾವು ತಮ್ಮ ಸೈನ್ಯವನ್ನು ಉಳಿಸಬೇಕು ಮತ್ತು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ವಿವೃದ್ಧ ಸಕಲಾಂ ಸೇನಾಂ ಕೃತ್ವಾ ಚ ವಿರಥಂ ನೃಪಂ ದೃಷ್ಟದ್ಯುಮ್ನಂ ಯಯೋಚೈವ ಸಾತ್ಯಕಿಂ ದ್ರೌಪದಿ ಸುತಾನ್. ಪಾಂಡವರ ಸೈನ್ಯದಲ್ಲಿ ಪ್ರವೇಶ ಮಾಡಿ ದೃಷ್ಟದ್ಯುಮ್ನ, ಸಾತ್ಯಕಿ ಮತ್ತು ದ್ರೌಪದಿಯ 5 ಉಪಪಾಂಡವರು ಎಲ್ಲ ಪಾಂಡವರ ಜೊತೆಗೆ ಏಕಾಕಿಯಾಗಿ ಅಶ್ವತ್ಥಾಮಾಚಾರ್ಯರು ಯುದ್ಧವಾಡ್ತಾ ಇದ್ದಾರೆ. ದೃಷ್ಟದ್ಯುಮ್ನನ ಜೊತೆಗೆ, ಸಾತ್ವಿಕಿ ಜೊತೆಗೆ, ದ್ರೌಪದಿ 5 ಮಂದಿ ಮಕ್ಕಳು ಕ್ಷಣೇನ ಒಂದೇ ಕ್ಷಣದಲ್ಲಿ, ಏಕಕಾಲಕ್ಕೆ ಒಂದೇ ಕ್ಷಣದಲ್ಲಿ ಎಲ್ಲರ ರಥವನ್ನು ಮುರಿದು ಹಾಕಿದ್ದಾರೆ, ಧನುಸ್ಸನ್ನು ಮುರಿದು ಹಾಕಿದ್ದಾರೆ, ಬರುವ ಅಸ್ತ್ರಗಳನ್ನೆಲ್ಲ ತುಂಡು ಮಾಡಿ ಹಾಕಿದ್ದಾರೆ. ಎಲ್ಲರನ್ನ ಸಾಯಿಸುವ ಪ್ರಸಂಗದಲ್ಲಿ ಗಟ್ಟಿಮುಟ್ಟಿಯಾಗಿ ನಿಂತಿದ್ದಾರೆ. ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ಆ ಕಡೆಗೆ ಭೀಮ ತೋರಿಸಿದರೆ ಈ ಕಡೆಗೆ ಅಶ್ವತ್ಥಾಮಾಚಾರ್ಯರು ತೋರಿಸ್ತಾ ಇದ್ದಾರೆ. ತಾನ್ ಭಗ್ನ ದರ್ಪಾನ್, ಎಲ್ಲರೂ ಸಕ್ಕಿನಿಂದ ಮರಿತಾ ಇದ್ರು, ಎಲ್ಲರೂ ಓಡಿ ಹೋಗ್ತಾ ಇದ್ದಾರಂತೆ.
ಅಶ್ವತ್ಥಾಮಾಚಾರ್ಯರ ಪರಾಕ್ರಮ ಮುಂದೆ ತಾನ್ ಭಗ್ನದರ್ಪಾನ್ ರಣತೋಪಲಾಯನಾನ್ ಅನ್ವೇವ ಬಾಣಾವೃತಮಂತರಿಕ್ಷಂ. ಅವರು ಓಡಿ ಹೋದರೆ ಇಡೀ ಅಂತರಿಕ್ಷ ತುಂಬುವಷ್ಟು ಬಾಣಗಳನ್ನು ಬಿಟ್ಟಿದ್ದಾರಂತೆ ಅಶ್ವತ್ಥಾಮಾಚಾರ್ಯ. ಏನು ಪರಾಕ್ರಮ ಇರಬೇಕು ನೋಡಿ. ಭೀಮ ಜೀವೋತ್ತಮರಾದ ವಾಯುದೇವರೇ, ಅಶ್ವತ್ಥಾಮಾಚಾರ್ಯರು ಆ ವಾಯುದೇವರ ಮಕ್ಕಳಾದ ಮತ್ತು ರುದ್ರದೇವರು. ಹಾಗಾಗಿ ಇವರಿಬ್ಬರ ಪರಾಕ್ರಮ ಮುಂದೆ ಇನ್ಯಾರದ ಪರಾಕ್ರಮ ನಡೀಬೇಕು. ಹಾಗಾಗಿ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರ ಯುದ್ಧ ನೋಡಿದ್ದೀರಿ, ಘನಘೋರವಾದ ಯುದ್ಧ. ಮೂರ್ಛೆ ಬಂದು ಬಿದ್ದು ಹೋಗಿದ್ದಾರೆ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರ ಪರಾಕ್ರಮ ಕಂಡು. ಆದರೂ ಭೀಮಸೇನ ದೇವರ ಆಚೆ ಯುದ್ಧ ಮಾಡಬೇಕಾದಾಗ ಈಚೆ ಈ ಕಡೆಗೆ ಪಾಂಡವರ ಪಕ್ಷದಲ್ಲಿ ಪಾಂಡವರ ಸೈನ್ಯವನ್ನು ಹೊಕ್ಕು ತಮ್ಮ ಅದ್ಭುತವಾದ ಪರಾಕ್ರಮವನ್ನು ತೋರಿಸಿ ಕ್ಷತ್ರಿಯಾನ್ ಆಗ ಧರ್ಮರಾಜ ಕುರುವನ್ ಯಯೋ ಧರ್ಮರಾಜಸ್ತಮಃ ಕಿಂ ನ ಸ್ವಧರ್ಮೇ ನಿರತಾನ್ ನಿಹಂಸಿ. ಅಶ್ವತ್ಥಾಮಾಚಾರ್ಯರಿಗೆ ಹೇಳ್ತಾ ಇದ್ದಾರಂತೆ, ನಿನ್ನ ಧರ್ಮ ಯಾವುದಪ್ಪ ಅಶ್ವತ್ಥಾಮ? ನೀನು ಬ್ರಾಹ್ಮಣ, ನೀನು ಜಪ ಪಾರಾಯಣ ಹೋಮ ಹವನ ಉಪದೇಶ ಇದನ್ನು ಮಾಡ್ತಾ ಇರಬೇಕು. ಅದು ಬಿಟ್ಟು ಕ್ಷತ್ರಿಯರಾದ ನಮಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದಿ ಮಾರಯ್ಯ, ಬಿಟ್ಬಿಡು ನಮ್ಮನ್ನ ಅಂತ ಧರ್ಮರಾಜ ಅಶ್ವತ್ಥಾಮಾಚಾರ್ಯರಿಗೆ ಹೇಳ್ತಾ ಇದ್ದಾನಂತ. ಅಷ್ಟು ಪೀಡೆ ಕೊಟ್ಟಿದ್ದಾರೆ ಅಶ್ವತ್ಥಾಮಾಚಾರ್ಯರು ಇಡೀ ಪಾಂಡವರ ಸೈನ್ಯಕ್ಕೆ. ಮತ್ತು ಸಾತ್ಯಕಿ, ದುಷ್ಟದ್ಯುಮ್ನ, ದ್ರೌಪದಿ ಮಕ್ಕಳು, ಧರ್ಮರಾಜನಿಗೆ ಇಷ್ಟು ಹಿಂಸೆಯಾಗಿದೆ. ಪ್ರಹಸ್ಯ ನಕ್ಕು. ಏನು ಈ ನಗುವುದರಲ್ಲಿ ಒಂದು ಅಭಿಪ್ರಾಯ ಇದೆ. ಏನು ಅಭಿಪ್ರಾಯ ಇದೆ ಅಂದರೆ, ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನಾನು ಯದ್ಯಪಿ ಇದು ನನ್ನ ಧರ್ಮವಲ್ಲದೇ ಇದ್ದರೂ ವೇದವ್ಯಾಸ ದೇವರ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ಏನಂತ ಆಜ್ಞೆ ಮಾಡಿದ್ದಾರೆ, ಬಿಟ್ಟು ಹೊಂಟು ಬಿಟ್ಟಿದ್ದ ಅಶ್ವತ್ಥಾಮಾಚಾರ್ಯರು. ನಿನ್ನೆ ನೀವು ಕೇಳಿದ್ದೀರಿ, ಆ ಭೀಮಸೇನ ದೇವರ ಆ ಅರ್ಜುನನ ಜೊತೆಗೆ ಯುದ್ಧವಾಡಬೇಕಾದಾಗ ಕೃಷ್ಣ ಮಾಡಿದ ರಕ್ಷಣೆ ನೋಡಿ ಎಷ್ಟಾದರೂ ಆಗ್ನೇಯಾಸ್ತ್ರವನ್ನು ಬಿಟ್ಟರು. ಇಡೀ ಪಾಂಡವರ ಸೈನ್ಯ ಒಂದು ಅಕ್ಷಣಿ ಸೈನ್ಯ ಸುಟ್ಟು ಹೋಯಿತು. ರಥ ಸಮೇತನಾದ ಅರ್ಜುನನನ್ನು ದರದರ ಎಳೆದು ಬಿಟ್ಟ ಕೃಷ್ಣ. ಅದನ್ನು ನೋಡಿ ಕೋಪಿಸಿಕೊಂಡು ಹೊಂಟು ಬಿಟ್ಟಿದ್ದ. ಏನಾದರೂ ಸಾಧ್ಯವಿಲ್ಲ, ನಾರಾಯಣಾಸ್ತ್ರವನ್ನು ಬಿಟ್ಟೆ, ಆಗ್ನೇಯಾಸ್ತ್ರವನ್ನು ಬಿಟ್ಟೆ, ಮಹಾಮಹಾಸ್ತ್ರಗಳನ್ನು ಬಿಟ್ಟರು. ಕೃಷ್ಣ ನಮಿಸಿ ಅದನ್ನು ಶಾಂತಗೊಳಿಸಿಬಿಟ್ಟ. ಎಲ್ಲರಿಗೆ ಹೇಳಿದ ನಮಸ್ಕಾರ ಮಾಡು, ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡ್ರಿ, ಮಾಡಿಬಿಟ್ರು, ಶಾಂತ ಆಗಿಬಿಟ್ಟು. ಏನಾದರೂ ನನ್ನ ಪರಾಕ್ರಮ ಮುಂದೆ ಕೃಷ್ಣ ಭಾರಿ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಪರಿಹಾರ ಮಾಡ್ತಾ ಇದ್ದರೆ ನಾನು ಯಾಕಿರಬೇಕು ಅಂತ ಬಿಟ್ಟು ಹೋಗೋ ಪ್ರಸಂಗದಲ್ಲಿ ನೀವು ಕೇಳಿದ್ದೀರಿ ನಿನ್ನೆ ಮೊನ್ನೆ. ವೇದವ್ಯಾಸ ದೇವರು ಬಂದು, ನೀನು ಮಾಡಿದ್ದು ಕೆಲಸ ಬಹಳ ಇದೆ, ಇನ್ನು ನಿನ್ನಿಂದ ಕೆಲಸ ಆಗಬೇಕಾಗಿದೆ, ಭೂಭಾರ ಹರಣ ಆಗಬೇಕು, ಹಾಗಾಗಿ ಶತ್ರು ಪಕ್ಷದಲ್ಲಿ ನೀನು ಇರಲೇಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಯುದ್ಧವಾಡ್ತಾ ಇದ್ದೇನೆ ಅಂತನೋ ಅಭಿಪ್ರಾಯವನ್ನು ತೋರಿಸೋದಕ್ಕಾಗಿ ಧರ್ಮರಾಜನ ಮುಂದೆ ಅಶ್ವತ್ಥಾಮಾಚಾರ್ಯರು ನಕ್ಕು ಬಿಟ್ಟರು. ಆ ನಕ್ಕಿದ್ದಕ್ಕಿಷ್ಟು ಅಭಿಪ್ರಾಯ. ಪ್ರಹಸ್ಯತಾನ್ ವಿಹಾಯೇವ ಯಯೋ ಯತ್ರ ಅಚ್ಯುತಾರ್ಜುನೌ. ಅರ್ಜುನ ಮತ್ತು ಅಚ್ಯುತ ಕೃಷ್ಣ ಇದ್ದ. ಹೀಗಾಗಿ ಇವರನ್ನು ಬಹಳ ಪೀಡೆ ಕೊಟ್ಟೆ. ಧರ್ಮರಾಜ ಕೇಳಿಕೊಂಡಕ್ಕೆ ಬಿಟ್ಟು ಹೋಗಿಬಿಡ್ತಾರೆ. ಅಶ್ವತ್ಥಾಮಾಚಾರ್ಯ ನಕ್ಕು, ಆಯ್ತಪ್ಪ ಹೋಗ್ತೇನೆ, ಬಿಟ್ಬಿಡ್ತೇನೆ ಅಂತ ಹೇಳಿ ಅರ್ಜುನ ಮತ್ತು ಕೃಷ್ಣ ಎಲ್ಲಿರ್ತಾರೋ ಅಲ್ಲಿ ರಥವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಸಂಸಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನೆ. ಯಾರು? ಅರ್ಜುನ. ಸಂಸಪ್ತಕೈಸ್ತತ್ರ ಸಂಯುಧ್ಯಮಾನಂ ಸಮಾಹ್ವಯಾಮಾಸ ಸುರೇಂದ್ರ ಸೂನುಂ ಸಬಾಣಯುಕ್ತಂ ಭುಜಗೇಂದ್ರ ಕಲ್ಪಂ ಉನ್ನಮ್ಯ ಬಾಹುಂ ಯುಧೇ ಶೂರ ಸುಶೂರಂ. ಭಾರಿ ಯುದ್ಧವನ್ನು ಆಡ್ತಾ ಇರ್ತಾನೆ. ಅಶ್ವತ್ಥಾಮಾಚಾರ್ಯರು ಬಂದು ಅರ್ಜುನನ್ನ ಕೂಗ್ತಾರೆ. ಅಶ್ವತ್ಥಾಮಾಚಾರ್ಯ, ಅರ್ಜುನ ನನ್ನ ಜೊತೆಗೆ ಯುದ್ಧ ಆಡಬಾ, ನೀನು ಅವ್ರ ಜೊತೆ ಯುದ್ಧ ಆಡೋದನ್ನು ಬಿಡು, ನನ್ನ ಜೊತೆಗೆ ಆಡಬಾ ಯುದ್ಧ ಅಂದಾಗ, ಪಾರ್ಥ ಸಂಸಪ್ತ ಗಣೈ ಸಂಸೃಷ್ಟ ಸಪರಾರ್ಥಿಭಿ ಆಹೂತೋ ದ್ರೋಣಿನ ಚೈವ ಕಾರ್ಯಂ ಕೃಷ್ಣಮಪೃಚ್ಛತ. ಕೃಷ್ಣ ಕೇಳಿದ, ಏನು ಮಾಡ್ಬೇಕಪ್ಪ ಹೇಳು ಅರ್ಜುನ, ಇಲ್ಲೇ ರಥ ನಿಂದ್ರಿಸಬೇಕೋ ಅಶ್ವತ್ಥಾಮಾಚಾರ್ಯ ಹತ್ರ ಕರೆದುಕೊಂಡು ಹೋಗಬೇಕು, ನೀನು ಹೇಗೆ ಹೇಳ್ತೀಯ ಹಾಗೆ ನಾನು ಮಾಡ್ತೇನೆ ಅಂತ ಕೃಷ್ಣ ಅರ್ಜುನನ ಮೇಲೆ ಹಾಕಿಬಿಟ್ಟ. ಅರ್ಜುನ ಅಂತಾನೆ, ಇಲ್ಲ ಅಶ್ವತ್ಥಾಮಾಚಾರ್ಯ ಹತ್ರ ಹೋಗೋಣ ಅಂತ ಕೃಷ್ಣ ಅರ್ಜುನ ಹೇಳಿದಾಗ, ಸರಿಯಾಗಲಿ ನೀನು ಹೇಗೆ ಹೇಳ್ತೀಯ ಹಾಗೆ. ಚೋದಯಾಮಾಸ ತಾನ್ ಹಯಾನ್, ನಾನು ನಡೆಸುವ ಅಷ್ಟೇ. ಯಾಕೆ ಈ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಮುಂದೆ ಗೊತ್ತಾಗ್ತದೆ, ಸ್ವಲ್ಪ ನಿಮಿಷಗಳಲ್ಲಿ ಗೊತ್ತಾಗ್ತದೆ. ರಥವನ್ನು ನಡೆಸುವ ಕೆಲಸ ನಂದಷ್ಟೇ ಅಂತ ಹೇಳಿ ಕೃಷ್ಣ ನೀನು ಹೇಳಿದ ಪ್ರಕಾರ ನಡೆಸ್ತೇನಂತ ಕುದುರೆಗಳಿಗೆ ಸೂಚನೆ ಕೊಡ್ತಾನೆ. ಅಶ್ವತ್ಥಾಮಾಚಾರ್ಯರಿದ್ದ
ಭೂಮಿಗೆ ತಾನು ಕರೆದುಕೊಂಡು ಹೋಗ್ತಾನೆ. ಉಭೌಚತ ವಸ್ತ್ರ ವಿಧಾಂ ಪ್ರಧಾನೋ ಮಹಾಬಲೋ ಸಂಹಿತಿ ಜಾತದರ್ಪ. ಏನು ಅದ್ಭುತವಾದ ವರ್ಣನೆ ಮಾಡುತ್ತದೆ ಮಹಾಭಾರತ. ಮೂಲ ಮಹಾಭಾರತದಲ್ಲಂತೂ ಅದ್ಭುತವಾದ ವರ್ಣನೆ. ಅದನ್ನು ನಿರ್ಣಯ ಮಾಡೋದಕ್ಕಾಗಿ ಶ್ರೀಮದಾಚಾರ್ಯರು ಬರೆದಂತಹ ತಾತ್ಪರ್ಯ ನಿರ್ಣಯದಲ್ಲಿಯೂ ಏನು ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರ ಯುದ್ಧ, ಅಶ್ವತ್ಥಾಮಾಚಾರ್ಯರು ಅರ್ಜುನನ ಯುದ್ಧ, ಕೃಷ್ಣ ಎಲ್ಲ ಕಡೆಗೆ ಇದ್ದು ರಕ್ಷಣೆ ಮಾಡುವುದು ಎಲ್ಲ ಸಂದರ್ಭಗಳನ್ನು ನೋಡಿದರೆ ಉಭೌಚತ ಆವಸ್ತ್ರ ವಿಧಾಂ, ಭಾರಿ ಅಸ್ತ್ರ ಅಭ್ಯಾಸವನ್ನು ಮಾಡಿದರಲ್ಲಿ ಅತ್ಯಂತ ಉತ್ತಮರಾದವರು ಅಂದರೆ ಒಂದು ಅರ್ಜುನ, ಒಂದು ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮಾಚಾರ್ಯರಂತೂ ದ್ರೋಣಾಚಾರ್ಯರ ಮಗನೇ. ಅರ್ಜುನ ಅತ್ಯಂತ ಪ್ರೀತಿಪಾತ್ರನಾದ ಶಿಷ್ಯ. ಹಾಗಾಗಿ ಇಬ್ಬರಲ್ಲಿಯೂ ಸಮಾನವಾದ ವಿದ್ಯೆ ಹಂಚಿದ್ರು ದ್ರೋಣಾಚಾರ್ಯರು. ಹಾಗಾಗಿ ಭಾರಿ ಬಲಿಷ್ಠರು, ಮಹಾ ಮತ್ತು ಅಸ್ತ್ರಗಳನ್ನು ತಿಳಿದವರು. ಶರೈ ಸಮಸ್ತಾಹ ಪ್ರದಿಶಾದಿಶಶ್ಚ, 4 ದಿಕ್ಕು, ಇನ್ನು ಎಲ್ಲ ಕಡೆಗೂ ಆಕಾಶಗಳಲ್ಲಿ ನೋಡಿದರೆ ಬಾಣವೇ ಬಾಣ. ಆ ಸಂದರ್ಭ, ಆ ಪರಿಸ್ಥಿತಿ, ಆ ಪರಿಸರ ನೋಡಬೇಕು, ಅದನ್ನು ಕಣ್ಣು ಮುಂದೆ ತನ್ಕೋಬೇಕು. ಎಲ್ಲ ದಿಕ್ಕುಗಳಲ್ಲಿ ಬಾಣ ಅಂದರೆ ವಿಚಾರ ಮಾಡಿ. ಅಂದರೆ ಇಲ್ಲೊಂದು ಪೂರ್ವಕ್ಕೊಂದು ನಾವು ನಮಸ್ಕಾರ ಮಾಡ್ತೀವಲ್ಲ, ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ, ಹಾಗಲ್ಲ. ಬೇರೆದೇನೂ ಕಾಣ್ತಾನೇ ಇದ್ದಿದ್ದಿಲ್ಲ. ಮಳೆ ಬಂದಾಗ ಹೇಗೆಲ್ಲ ಕಡೆಗೆ ಮಳೆ ಕಾಣ್ತಾ ಇರ್ತದೋ, ಮಳೆ ಬಂದಾಗ ಅದು ಬಿಳಿ ಇರ್ತದಂತ ಎದುರಿಗಿಂದ ವಸ್ತು ಕಾಣುತ್ತದೆ, ಜೋರು ಬಂದರೆ ಅದು ಕಾಣುವುದಿಲ್ಲ. ಹಾಗೆ ಬಾಣಗಳು ಮಳೆಯಾಗುವಷ್ಟು ಅದಕ್ಕಿಂತ ಘನಘೋರವಾಗಿ ಎಲ್ಲ ಕಡೆಗೆ ಬಾಣ ತುಂಬಿಬಿಟ್ಟಿದ್ದಾರೆ. ಶರೈ ಸಮಸ್ತ ಪ್ರತಿಶೋದಿಶ್ಚ ದ್ರೋಣೀಂದ್ರ ಸೂನು ತಿಮಿರಾ ಪ್ರಜಗ್ಮತು. ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರ ಪರಾಕ್ರಮ ತೋರಿಸ್ತಾರೆ. ಏನು ಅದ್ಭುತ! ಊಹಾತೀತವಾದ ಬಾಣಪ್ರಯೋಗ, ಊಹಾತೀತವಾದ ಬಲಪ್ರಯೋಗ. ದ್ರೋಣಿಸ್ತತಾ ಸ್ಯಂದನ ವಾಜಿ ರೋಮಸು ಕೂಪ ರೋಮ ಕೂಪಧ್ವಜ ಕಾರ್ಮುಕೇಭ್ಯ ಶರವಾನ್ ಅಮೋಘಾನ್ ಸತತಂ ಸೃಜಾನೋ ಬಬಂಧ ಪಾರ್ಥಂ ಶರಪಂಜರೇಣ. ಅಶ್ವತ್ಥಾಮಾಚಾರ್ಯರು ಬಾಣ ಎಲ್ಲಿಂದ ಬಿಡಬೇಕು? ಒಂದು ಬಾಣದಿಂದ ಅಥವಾ 2 ಕೈಗಳಿಂದ 2 ಬಾಣ ಬಿಡಬಹುದ್ರಿಪ್ಪ. ಹಾಗೆಲ್ಲ ಅಶ್ವತ್ಥಾಮಾಚಾರ್ಯರ ಪರಾಕ್ರಮ ನೋಡ್ರಿ ಹೇಗಿತ್ತು ಅಂದರೆ, ರಥದಿಂದ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಧನುಸ್ಸಿನಿಂದ ಬಾಣಗಳಲ್ಲ, ರಥದಿಂದ ಬಾಣ, ರಥದ ಧ್ವಜದಿಂದ ಬಾಣ, ರಥಕ್ಕೆ ಕಟ್ಟಿದ ಕುದುರೆಗಳು, ಆ ಕುದುರೆಗಳ ರೋಮಕೂಪದಿಂದ ಬಾಣ, ಅಶ್ವತ್ಥಾಮಾಚಾರ್ಯರ ರೋಮಕೂಪಗಳಿಂದ ಬಾಣ. ಸ್ಯಂದನ ವಾಜಿ ವಾಜಿಸು ರೋಮಕೂಪಧ್ವಜ ಕಾರ್ಮುಕೇಭ್ಯ. ಇಷ್ಟೆಲ್ಲ ಕಡೆಯಿಂದ ಬಾಣವನ್ನು ಬಿಟ್ಟರೆ ಶರಾನಮೋಘಾನ್, ಅಲ್ಪ ಸ್ವಲ್ಪ ಶಕ್ತಿ ಇದ್ದ ಬಾಣಗಳಲ್ಲ, ಮಹಾಬಾಣಗಳು. ಅಂದರೆ ಕುದುರೆಗಳು ಎಷ್ಟಿವೆಯೋ, ಆ ಕುದುರೆಗಳಿಗೆ ಕೂದಲುಗಳು ಎಷ್ಟಿವೆಯೋ, ಆ ಎಲ್ಲ ಕೂದಲುಗಳ ಏನು ಕೂಪ ಇದೆ ಅಂದರೆ ತೆಗ್ಗು ಇದೆ, ಆ ಕೂದಲುಗಳಿಂದ ಬಾಣ ಹೋಗ್ತಾ ಇದೆ. ಅಶ್ವತ್ಥಾಮಾಚಾರ್ಯರ ಕೂದಲುಗಳಿಂದ ಬಾಣ ಹೋಗ್ತಾ ಇದೆ. ಧ್ವಜದಿಂದ ಬಾಣ, ರಥದಿಂದ ಬಾಣ, ಎಲ್ಲ ಕಡೆಯಿಂದ ಬಾಣವೇ ಬಾಣ. ಹೋದರೆ ಆ ಬಾಣಗಳಿಂದ ಅರ್ಜುನನನ್ನು ಕಟ್ಟಿ ಹಾಕಿದ್ದಾರಂತೆ. ಕಟ್ಟಿ ಹಾಕುವುದರಿಂದ ಆ ಬಾಣಗಳನ್ನು ನೋಡಿ ಅರ್ಜುನ ಏನಾಗಬೇಕು ವಿಚಾರ ಮಾಡಿರಿ ಒಮ್ಮೆ. ಕೂದಲುಗಳು 10,000 ಇರ್ತದೆ. ಆ 10,000 ಬಾಣಗಳಿಂದ ಮುಚ್ಚಲ್ಪಟ್ಟ ಅರ್ಜುನ ಮೂರ್ಛೆ ಬಂದು ಬಿಟ್ಟಿದ್ದಾನೆ. ಮೂರ್ಛನೆ ಬಂದು ಬಿದ್ದ. ಬಬಂಧ ಪಾರ್ಥಂ ಶರಪಂಜರೇಣ ತಸ್ಮಿನ್ ನಿಬದ್ಧೆ ಹರಿರಪ್ರಮೇಯ. ಆದರೆ ಕೃಷ್ಣ ಇದ್ದಾನಲ್ಲ ರಕ್ಷಣೆ ಮಾಡಲಿಕ್ಕೆ, ಅವನೇನು ಮಾಡಿದ? ತಸ್ಮಿನ್ ನಿಬದ್ಧೆ, ಆ ಶರಪರಂಜದಿಂದ ಕಟ್ಟಲ್ಪಟ್ಟ ಮೂರ್ಛೆಗೆ ಬಂದ ಅರ್ಜುನನನ್ನ ಆಗಿದ್ದಾಗ ತಕ್ಷಣದಲ್ಲೇನೆ ಕೃಷ್ಣ ಎದ್ದು ಅರ್ಜುನನನ್ನು ಆಲಿಂಗನ ಮಾಡಿಕೊಂಡು ಬಿಡ್ತಾನೆ. ಆಲಿಂಗನ ಮಾಡಿಕೊಂಡು ಕುಸಿದು ಬಿದ್ದಿದ್ದ ಅರ್ಜುನ, ಹತಾಶನಾಗಿದ್ದ, ನಿರ್ಬಲನಾಗಿದ್ದ, ಬಲವನ್ನು ತುಂಬಿ ಪರಮಾತ್ಮ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಯುದ್ಧವಾಡಲಿಕ್ಕೆ ಪರಮಾತ್ಮ ಅನುಮತಿ ಕೊಡ್ತಾನೆ, ಆಜ್ಞೆಯನ್ನು ಮಾಡ್ತಾನೆ, ನೇಮಿಸ್ತಾನೆ ಪರಮಾತ್ಮ. ಪರಮಾತ್ಮನ ಅನುಗ್ರಹ ಎಷ್ಟಿದೆ ನೋಡಿ. ಒಬ್ಬ ಕೃಷ್ಣ ಇದ್ದಿದ್ದಿಲ್ಲ ಅಂದರೆ ಅಶ್ವತ್ಥಾಮಾಚಾರ್ಯ ಮುಂದೆ ಅರ್ಜುನ ನಿಂದಿರಲು ಸಾಧ್ಯವಾಗ್ತಿತ್ತ? ಭೀಷ್ಮಾಚಾರ್ಯ ಮುಂದೆ, ದ್ರೋಣಾಚಾರ್ಯರ ಮುಂದೆ ಕೃಷ್ಣ ಇದ್ದಾನೆ ಅಂತನೂ ಸಲುವಾಗಿ ಅರ್ಜುನ ಎಲ್ಲ ಕಡೆಗೆ ವಿಜಯ ಸಂಪಾದಿಸಿದ. ಇದನ್ನು ನಾವು ಕೊನೆಯ ಭಾಗದಲ್ಲಿ ಕಾಣ್ತೇವೆ, ಕೇಳ್ತೇವೆ. ಕೃಷ್ಣ ಇಲ್ಲ ಅಂಥೇಳಿ ಗೊಲ್ಲರಿಂದ ಹೊಡಿಸಿಕೊಂಡು ಅರ್ಜುನ ಸೋತು ಬರ್ತಾನೆ. ಎಲ್ಲ ಕಾಲಕ್ಕೂ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಬೇಕು. ವಿಶೇಷವಾಗಿ ಅರ್ಜುನ ಈಗ ಕೃಷ್ಣ ಇದ್ದಿದ್ದಕ್ಕೆ
ತಾವು ಬಚಾವಾದ, ತಾನು ಮತ್ತೆ ಚೇತರಿಸಿಕೊಂಡಿದ್ದಾನೆ. ಆಲಿಂಗನೇನಾಸ್ಯ ತದೋ ಬಲಂ ಚ ಸೌತ್ಥಿತೋಸ್ತ್ರಾಣ್ಯ ಅಮುಚತ್ ಮಹಾಂತಿ. ಎಲ್ಲ ಮಹಾಂತರವಾದ ಭಾರಿ ಭಾರಿ ಅಸ್ತ್ರಗಳನ್ನು ಮತ್ತೆ ಪ್ರಯೋಗ ಮಾಡುವಷ್ಟು ಶಕ್ತಿಯನ್ನು ಕೃಷ್ಣ ಅವನಲ್ಲಿ ತುಂಬಿದಂತೆ. ನಿವಾರ್ಯತಾನಸ್ತ್ರ ವರೇರ್ಗುರೋ ಸುತಃ. ಎಲ್ಲ ಭಾರಿ ಭಾರಿ ಅಸ್ತ್ರಗಳನ್ನು ಬಿಟ್ಟು, ಎಲ್ಲ ಬಾಣಗಳನ್ನು ಏನು ದಿಕ್ಕುಗಳಲ್ಲಿ ಬಿಟ್ಟಿದ್ದೋ ಎಲ್ಲ ಕತ್ತರಿಸಿ ಹಾಕಿದ ಅರ್ಜುನ ಮತ್ತೆ ಪುನಃ. ಆದರೆ ದ್ರೋಣಾಚಾರ್ಯ ಅಶ್ವತ್ಥಾಮಾಚಾರ್ಯ ಇಷ್ಟಾದರೂ ಸುಮ್ಮನೆ ಕೊಡಲಿಲ್ಲ. ಗಾಂಡೀವ ಧನುಸ್ಸದ ಹಗ್ಗವನ್ನು ಹರಿದು ಹಾಕಿಬಿಡ್ತಾರೆ ಬಾಣದಿಂದ. ಅವರು ಪರಾಕ್ರಮ ನೋಡ್ರಿ, ಯಾರೂ ಅಲ್ಲಿ ತನಕ ಬಂದಿರೋದೇ ಇಲ್ಲ. ಗಾಂಡೀವಸ್ಯ ಚಿಚ್ಛೇದ ಜಾಮ್ ಯುಧಿ ಗಾಂಡೀವಸ್ಯ. ಗಾಂಡೀವ ಧನುಸ್ಸದ ಹಗ್ಗನ್ನು ಹರಿದು ಹಾಕ್ತಾನೆ. ವವರ್ಷ ಪಾರ್ಥಂಚ ಶರೀರನ್ಯಥ ವವರ್ಷ ಪಾರ್ಥಂಚ ಶರೀರಥಾನ್ಯ. ಮತ್ತೆ ಕಟ್ಟುತ್ತಾನೆ, ಕಟ್ಟಿ ಮತ್ತೆ ಬಾಣಗಳನ್ನು ಪ್ರಯೋಗ ಮಾಡುತ್ತಾನೆ. ತಯಾ ಗಾಂಡೀವಂಸೋ ಅಪಿ ಅಯುಕ್ತ ತತಃಶರೇಣ ಕುಪಿತಃ. ಹೀಗೆ ಆದದ್ದನ್ನು ನೋಡಿ ಅರ್ಜುನನಿಗೆ ಸಿಟ್ಟಾಯ್ತಂತೆ. ಸಿಟ್ಟಾಗಿ ತಾನೇನು ಮಾಡ್ತಾನೆ, ಆ ಅಶ್ವತ್ಥಾಮಾಚಾರ್ಯರ ಸಾರಥ್ಯವನ್ನು ಮಾಡುವ ಸಾರಥಿ ಏನಿರ್ತಾನಲ್ಲ, ಆ ಸಾರಥಿ ರುಂಡವನ್ನೇ ಹಾರಿಸಿಬಿಡ್ತಾನೆ ಅರ್ಜುನ. ತತಃಶರೇಣ ಕುಪಿತಃ ಶೀತೇನ ದ್ರೋಣಿ ಸಾರಥೇ ಶಿರೋ ಜಹಾರ ಕೌಂತೆಯ ಸಾರಥ್ಯಂ ಸೋ ಅಕರೋತ್ ಸ್ವಯಂ. ಇಷ್ಟಾದರೆ ದ್ರೋಣ ಅಶ್ವತ್ಥಾಮಾಚಾರ್ಯ ಇನ್ನೊಬ್ಬರು ಸಾರಥಿಯನ್ನು ಕರೆದು ಸ್ವಲ್ಪ ತಡಿ, ಸಮಯ ಕೊಡು ಅರ್ಜುನ. ತಾವೇ ಸಾರಥ್ಯ ಮಾಡುತ್ತಾ ತಾವೇ ಯುದ್ಧ ಮಾಡ್ತಾ ಇದ್ದ. ಹೇಗಿದೆ ನೋಡ್ರಿ ಅಶ್ವತ್ಥಾಮಾಚಾರ್ಯರ ಪರಾಕ್ರಮನು. ಸಾರಥಿ ಇಲ್ಲ, ಕುದುರೆಯನ್ನು ನಿಯಮಿಸುವಂತಹ ವ್ಯಕ್ತಿ ಇಲ್ಲ. ನಿಯಮನ ಮಾಡಬೇಕು, ಕುದುರೆಯನ್ನು ಆಚೆ ಈಚೆ ಹೋಗಬಾರದು, ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಹೋಗಬೇಕು. ಅದನ್ನು ಸಾರಥ್ಯವನ್ನು ಮಾಡುತ್ತಾ ಆ ಕುದುರೆಗಳನ್ನು ನಿಯಮಿಸುತ್ತಾ ಈ ಕಡೆ ಯುದ್ಧವನ್ನೂ ಅರ್ಜುನನ ಜೊತೆಗೆ ಆಡ್ತಾ ತಾವು ಏನೂ ಕಮ್ಮಿ ಮಾಡಲಿಲ್ಲ ಯುದ್ಧದಲ್ಲಿ. ನೋಡ್ರಿ, ಶಿರೋಜಹಾರ ಕೌಂತೆಯ ಸಾರಥ್ಯಂ ಸೋ ಅಕರೋತ್ ಸ್ವಯಂ. ತಾವೇ ಸಾರಥ್ಯವನ್ನು ಆಡ್ತಾ ಇದ್ದ. ಶರಾನ್ ವಿಸರ್ಜತಾದೇನ ಸಾರಥ್ಯಮಪಿ ಕುರ್ವತ. ಬಾಣಗಳನ್ನು ಬಿಡುತ್ತಾ ಸಾರಥ್ಯವನ್ನು ತಾವೇ ಮಾಡ್ತಾ ಇದ್ದಾರೆ. ಶರಕೂಟೇನ ಪಾರ್ಥಃ ಪುನಃ ಬಂಧೋ ದ್ವಿಜಾತ್ಮನ. ಅಷ್ಟಾಗಿ ಏನಾದರೂ ಈಗ ಸ್ವಲ್ಪ ನಾವು ಬಡಿಸ್ತಾ ಇರ್ತೇವೆ ಅಥವಾ ಕೆಲಸ ಮಾಡ್ತಾ ಇರ್ತೇವೆ, ಸ್ವಲ್ಪ ಕೈಗೆ ಆಚೆ ಈಚೆ ಬಡಿತು ಅಂದರೆ ಸ್ವಲ್ಪ ಬಡಿಸು ಸ್ಲೋ ಆಗ್ತದೆ, ನಿಧಾನ ಆಗ್ತದೆ. ಆಚೆ ಈಚೆಗೆ ಇನ್ನೊಬ್ಬರ ಕೈಗೆ ಬಕೆಟ್ ಕೊಡ್ತೇವೆ. ಹಾಗೆ ಇಲ್ಲಿ ಏನಾದರೂ ಅಶ್ವತ್ಥಾಮಾಚಾರ್ಯಗೆ ಆಯ್ತಾ, ಸಾರಥ್ಯನೇ ಇಲ್ಲ, ಸಾರಥಿ ಇಲ್ಲ, ಸಾರಥ್ಯ ಮಾಡೋರು ಯಾರು ಅಂತ ಹೇಳಿ ತಾವೇ ಸಾರಥ್ಯವನ್ನು ಮಾಡುತ್ತಾ ತಾವೇ ಬಾಣ ಪ್ರಯೋಗವನ್ನು ಮಾಡಿ ಪುನಃ ಎಲ್ಲ ಕಡೆಗಳಿಂದ ಬಾಣವನ್ನು ಬಿಟ್ಟು ಮತ್ತೊಮ್ಮೆ ಬಾರಿ ಅರ್ಜುನನನ್ನು ಕಟ್ಟಿ ಹಾಕಿದ್ದಾರೆ. ಮೂರ್ಛೆಗೆ ಬಂದು ಬಿದ್ದಿದ್ದಾನೆ ಅರ್ಜುನ ಮತ್ತೆ ಪುನಃ. ಶರಕೂಟೇನ ಪಾರ್ಥಸ್ಸಹ ಪುನರ್ಬದ್ಧೋ ದ್ವಿಜಾತ್ಮನ. ಆ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರು ಮತ್ತೊಮ್ಮೆ ಅರ್ಜುನನನ್ನು ಕಟ್ಟಿ ಹಾಕಿದ್ದಾರೆ. ಮತ್ತೆ ಪುನಃ ಕೃಷ್ಣ ಪರಮಾತ್ಮ ಎದ್ದ. ಮತ್ತೆ ಕೃಷ್ಣ ಪರಮಾತ್ಮ ಎದ್ದು ಮತ್ತೊಮ್ಮೆ ಆಲಿಂಗನ ಮಾಡಿಕೊಳ್ಳುತ್ತಾನೆ ಅರ್ಜುನನ ಎರಡನೇ ಬಾರಿ. ಪುನರಾಲಿಂಗ್ಯ ಕೃಷ್ಣ ತಂ ಅಚ್ಛಾತ್ ಶತ್ರು ವಿಘಾತಕಂ ತಮಸ್ತಾತ್ ಶತ್ರು ವಿಘಾತಕಂ ಬಲಸ್ತಸ್ಮಿನ್ ತತಃ ಪಾರ್ಥ ಉತತಸ್ಥೌ ಶರಚಾಪಭೃತ. ಮತ್ತೆ ಅರ್ಜುನನಿಗೆ ಶಕ್ತಿ ಕೊಟ್ಟ ಪರಮಾತ್ಮ ಮತ್ತೆ ಎದ್ದ, ಮತ್ತೆ ಬಾಣಗಳನ್ನು ಪ್ರಯೋಗ ಮಾಡುತ್ತ. ಕೃಷ್ಣನ ಅನುಗ್ರಹ ಅರ್ಜುನನ ಮೇಲೆ ಯುದ್ಧದ ಆದ್ಯಂತಗಳಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಎಲ್ಲ ಕಡೆಗೂ ನಾವು ವಿಮರ್ಶೆ ಮಾಡಿದರೆ ವವರ್ಷ ಚ ಶರಾನ್ ಭೂಯೋ ದ್ರೋಣಪುತ್ರೇರಿ ಮರ್ದನಃ ಪುನಸ್ತಸ್ಯ ನಿನೋದ ಜಾಂ ದ್ರೋಣಿ ಸಂದಾಯ ತಾಂ ಪುನಃ. ಅಷ್ಟಾದರೂ ಮತ್ತು ಅರ್ಜುನನ ಧನುಸ್ಸಿನ ಹಗ್ಗವನ್ನು ಕತ್ತರಿಸಿ ಹಾಕಿದ್ದಾನೆ. ಮತ್ತೆ ಪುನಃ ಕಟ್ಟಿಕೊಂಡು ಮತ್ತೆ ಯುದ್ಧವಾಡ್ತಾ ಇದ್ದಾನೆ. ಹೀಗೆ ಪಾರ್ಥೋ ದ್ರೋಣಸುತಸ್ಯಾಶ್ವ ಚಿಚ್ಛೇದ ಸಾಯಕೈ ವಿರಥಾನ್ ವಿಮಶ್ವ ಹಯಾನ್ ದ್ರೋಣಿ ಪುನಃ ಪಾರ್ಥ ಶರಾಸನ. ಆಗ ಅರ್ಜುನ ಅವ ಕುದುರೆಗಳನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ. ಆಗ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನೋಡು ದುರ್ಯೋಧನ, ನಾನೆಲ್ಲ ಪ್ರಯೋಗ ಮಾಡಿದಪ್ಪ, ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಹಾಕಿದೆ. ಕೇವಲ ಒಬ್ಬ ಕೃಷ್ಣನನ್ನು ಬಿಟ್ಟು ಅರ್ಜುನನ 5 ನಿಮಿಷ ನನ್ನ ಮುಂದೆ ನಿಂದ್ರಿಸು, ನೀನು ರಾಜ್ಯ ನಿನ್ನ ಕೈಯಲ್ಲಿ ಬಂತು ಅಂತ ತಿಳ್ಕೊ.
ಕೃಷ್ಣ ಒಬ್ಬನನ್ನು ತೆಗೆದು ಹಾಕಿಬಿಡು ಅಲ್ಲಿ. ಕೃಷ್ಣ ಇದ್ದಾನೆ, ಹಾಗಾಗಿ ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನ ಮನಸ್ಸು ಬಂದಿದೆ, ಪಾಂಡವರಿಗೆ ವಿಜಯವನ್ನು ನಾನು ತಂದು ಕೊಡಬೇಕು. ಪಾಂಡವರ ಧರ್ಮ, ಪಾಂಡವರು ಧರ್ಮಿಷ್ಠರು, ಧರ್ಮ ಮಾಡಿದ್ದಾರೆ. ಹಾಗಾಗಿ ಪಾಂಡವರಿಗೆ ವಿಜಯ, ದೇವರಿದ್ದಲ್ಲಿ ವಿಜಯ, ದೇವರ ಧರ್ಮ ಇದ್ದಲ್ಲಿ ದೇವರು, ದೇವರಿದ್ದಲ್ಲಿ ವಿಜಯ. ಹಾಗಾಗಿ ಅವನ ಸಂಕಲ್ಪ ಮುಂದೆ ನಮ್ಮದೇನು ನಡೆಯುವುದಿಲ್ಲ. ಅವನ ರಥ ನೋಡ್ರಿ, ರಥಿತ್ವಾತ್ ಕೇಶವಸ್ಯ ಧ್ವಜಸ್ತಾತ್ ಹನುಮತಃ. ರಥದಲ್ಲಿ ಕೃಷ್ಣ ಇದ್ದಾನೆ ಸ್ವಯಂ, ಅಮೋಘವಾದ ಇಂದ್ರ ಕೊಟ್ಟ ರಥ ಅದು. ಮೇಲೆ ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಅರ್ಜುನನ ಧ್ವಜದಲ್ಲಿ, ಅರ್ಜುನ ಇದ್ದ ರಥದ ಧ್ವಜದಲ್ಲಿ ಹನುಮಂತ ದೇವರು ಗರ್ಜನೆ ಮಾಡ್ತಾ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡ್ತಾ, ಮಹಾ ಪರಾಕ್ರಮಿಯಾದ ಹನುಮಂತನ ಧ್ವಜೆ. ಭಾರಿ ಅಮೋಘವಾದ ದಿವ್ಯವಾದ ರಥ, ಗಾಂಡೀವ, ಅಕ್ಷಯವಾದ ಬತ್ತಳಿಕೆ, ಸ್ವಯಂ ನಡೆಸುವಂತಹ, ಮಾರ್ಗದರ್ಶನ ಮಾಡುವ, ಎಲ್ಲವನ್ನ ಶಕ್ತಿ ತುಂಬಿ ಹುರಿದಬ್ಬಿಸಿ ಯುದ್ಧವನ್ನು ಆಡಿಸುವ ಸ್ವಯಂ ಕೃಷ್ಣ ಪರಮಾತ್ಮ ಇದ್ದಾನೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಶಕ್ತಿ ಎಲ್ಲಿ ಬರಬೇಕು, ನಮ್ಮ ರಥಗಳು ಎಲ್ಲಿ ಬರಬೇಕು, ನಮ್ಮ ಸಾರಥಿ ಎಲ್ಲಿ ಬರಬೇಕು, ಅಶ್ವಗಳು ಎಲ್ಲಿ ಬರಬೇಕು, ನಾವೆಲ್ಲ ಪುಡಿ ಪುಡಿಯಾಗಿ ಹೋಗ್ತದೆ. ಆದರೆ ಅರ್ಜುನ ಮಾತ್ರ ಗಟ್ಟಿಮುಟ್ಟಿಯಾಗಿ ಉಳಿತಾನೆ. ಹಾಗಾಗಿ ಆ ಕೃಷ್ಣ ಇರುವವರೆಗೆ ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಮಾತನ್ನು ದುರ್ಯೋಧನನ ಮುಂದೆ ಅಶ್ವತ್ಥಾಮಾಚಾರ್ಯ ಹೇಳಿಬಿಡ್ತಾರೆ. ಇಷ್ಟು ಬಾರಿ ಮಾಡಿ ಆಯ್ತಲ್ಲ, ಮತ್ತೆ ಇನ್ನೇನು ಮಾಡಬೇಕು? ಅವಧ್ಯತ್ವ ತಥಾಶ್ವಾನಾಂ, ಅಶ್ವಗಳು ಅವಧ್ಯವಾಗಿದೆ. ರಥಿ ಸ್ವಯಂ ಅರ್ಜುನ ಇದ್ದಾನೆ. ಒಂದೇ ಯಾವುದಾದ್ರೂ ಅಳ್ಳಪುಳ್ಳದೇನ ಕಡೆಗೆ, ಎಲ್ಲ ಅಮೋಘ, ದಿವ್ಯ, ಅಪ್ರತಿಮ. ಹಾಗಾಗಿ ಅತ್ಯಂತ ಪುಣ್ಯದಿಂದ ತುಂಬಿದ ಅರ್ಜುನ. ಕ್ವಾಲಿಟಿ ಇದೆಯಲ್ಲ, ನಮ್ಮ ಹತ್ರ ಏನಿಲ್ಲ, ನಮ್ಮದೆಲ್ಲ ಚೈನಾ ಮಾಲ್. ರಥ ಮುರಿದು ಹೋಗ್ತದೆ, ಅಶ್ವಗಳು ಸತ್ತು ಹೋಗ್ತವೆ, ಸಾರಥಿ ಸತ್ತು ಹೋದ, ನಾನೇ ಸಾರಥ್ಯವನ್ನು ಮಾಡ್ತಾ ಯುದ್ಧ ಮಾಡುವ ಪ್ರಸಂಗ ಬಂತು. ಇಷ್ಟಾಗಿ ಅರ್ಜುನನನ್ನು ಕಟ್ಟಿ ಹಾಕ್ತೇನೆ, ಅವನನ್ನು ಹಿಡಿತೇನೆ ಅಂತಂದರೆ ಆಗ 2-3 ಸತಿ ಮಾಡಿದೆ. ಅರ್ಜುನನನ್ನು ಆಲಿಂಗನ ಮಾಡಿಕೊಂಡು ಕೃಷ್ಣ ಮತ್ತೆ ಗಟ್ಟಿಮುಟ್ಟಿ ಮಾಡಿ ಶಕ್ತಿ ತುಂಬಿ ಅವನನ್ನು ಯುದ್ಧಕ್ಕೆ ಸಿದ್ಧನಾಗಿ ಮಾಡ್ತಾನೆ. ನಾನೇನು ಮಾಡಲಿ ಇನ್ನ ಅಂತ ಅಶ್ವತ್ಥಾಮಾಚಾರ್ಯರು ಕೇಳ್ತಾ ಇದ್ದೆ. ಅಥೋ ಯೋದ್ಧಂ ಸಮರ್ಥೋಪಿ, ನಾನು ಅತ್ಯಂತ ಸಮರ್ಥ ಇದ್ದೇನೆ. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನಾನು ಅತ್ಯಂತ ಸಮರ್ಥನೇ ಇದ್ದೇನೆ, ಆದರೆ ನಾನು ಸಮರ್ಥನಾಗಿದ್ದು ಏನು ಪ್ರಯೋಜನ ಇಲ್ಲ ಅಂತ ಆಗ್ತಾ ಇದೆ. ಅಥೋ ಸಮರ್ಥೋಪಿ ನಾದ್ಯ ಯಾಮಿ ಧನಂಜಯ, ಅರ್ಜುನನನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಬ್ಬನೇ ಇದ್ದಾನೆ, ಕೃಷ್ಣ. ಆ ಕೃಷ್ಣ ಇರುವವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏವಂ ಸಮತ್ವ ಪ್ರವಿವೇಶ ಸೇನಾಂ ಪಾಂಡವ ಸುತಾನಾಂ ಅತತಂ ಸಮಭ್ಯದಾತ್ ಪಾಂಡ್ಯಸ್ತಯೋರಾಸ ಯುದ್ಧಮದ್ಭುತಂ ಪವರ್ಷಯೋ ಸಾಯಕ ಪೂಕಮುಗ್ರಂ. ಹೀಗೆ ದ್ರೋಣಾಚಾರ್ಯರಿಗೂ ಮಗನಾದ ಅಶ್ವತ್ಥಾಮಾಚಾರ್ಯರಿಗೂ ಅರ್ಜುನನಿಗೂ ಘನಘೋರವಾದ ಯುದ್ಧದಲ್ಲಿ ಅರ್ಜುನನನ್ನು ಎಷ್ಟು ಬಾರಿ ಸೋಲಿಸಬೇಕು, ಕಟ್ಟಬೇಕು ಅಂತ ಪ್ರಯತ್ನ ಅಶ್ವತ್ಥಾಮಾಚಾರ್ಯದ ಆಗಿದ್ದರೂ ಕೃಷ್ಣನ ಸಂಕಲ್ಪ, ಕೃಷ್ಣನ ಅನುಗ್ರಹ, ಕೃಷ್ಣನ ಕೃಪಾದೃಷ್ಟಿ ಅರ್ಜುನನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಅರ್ಜುನನ ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರ ಅದಕ್ಕೆ ಹೇಳ್ತಾರೆ, ಬೇಕಾದಷ್ಟು ಸಾಮರ್ಥ್ಯ ಇರಲಿ, ಬೇಕಾದಷ್ಟು ಐಶ್ವರ್ಯ ಇರಲಿ, ಬೇಕಾದಷ್ಟು ಶಕ್ತಿ ಇರಲಿ, ಎಲ್ಲ ಇದ್ದು ದೇವರ ಅನುಗ್ರಹ ಒಂದು ಇಲ್ಲ ಅಂತಾದರೆ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ದೇವರ ಅನುಗ್ರಹ, ದೊಡ್ಡವರ ಸಪೋರ್ಟ್ ಇರಲಿ ನಮಗೆ, ಆದರೆ ಕೃಷ್ಣನ ಅನುಗ್ರಹ ಇದ್ದಿದ್ದಿಲ್ಲ ಅಂತ ಆದರೆ, ದೇವರ ಅನುಗ್ರಹ, ವಾಯುದೇವರ ಅನುಗ್ರಹ ಇಲ್ಲ, ವಾಯುದೇವರ ಸಪೋರ್ಟ್ ಇಲ್ಲ, ಕೃಷ್ಣನ ಸಪೋರ್ಟ್ ಇಲ್ಲ ಅಂತ ಆದರೆ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ, ಯಾವುದಕ್ಕೂ ಲೆಕ್ಕ ಇಲ್ಲ. ಹಾಗಾಗಿ ದೇವರು, ದೇವರ ಭಕ್ತರಾದ ಹನುಮಂತ ದೇವರು ಅಂದರೆ ಭೀಮಸೇನ ದೇವರ ಅನುಗ್ರಹ ಇತ್ತು ಅಂದರೆ ಸರ್ವತ್ರ ವಿಜಯ ನಮಗೆ ಬರ್ತದೆ. ಯಥೋ ಧರ್ಮಸ್ತಥೋ ಜಯ, ಯಥೋ ಕೃಷ್ಣಸ್ತಥೋ ಜಯ. ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಜಯ, ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಜಯ. ಹಾಗಾಗಿ ನನ್ನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಯುದ್ಧ ಮಾಡಬೇಕು, ಆಡ್ತೇನೆ, ಆದರೆ ಅದರಿಂದ ಜಯವಾಗ್ತದೆ ಅಂತನ್ನೋದನ್ನು ನೀನೇನು ಭರವಸೆ ಇಟ್ಕೋಬೇಡ. ನೀನೇ ನೋಡಿದೆಯಲ್ಲ, ನಿನ್ನ ಕಣ್ಮುಂದೆ ನೋಡಿದೆಯಲ್ಲ, ಏನು ನಾನು ಕಮ್ಮಿ ಪ್ರದರ್ಶನ ಮಾಡಿದೆ. ನನ್ನ ತಂದೆ ಏನು, ದ್ರೋಣಾಚಾರ್ಯರು ಏನು ಕಮ್ಮಿ ಯುದ್ಧವಾಡಿದರು, ಭೀಷ್ಮಾಚಾರ್ಯರು ಏನು ಕಮ್ಮಿ ಯುದ್ಧವಾಡಿದರು. ಆದರೆ ಭೀಷ್ಮಾಚಾರ್ಯರು ಶರಪಂಜದಲ್ಲಿ ಬಿದ್ದದ್ದು, ನಮ್ಮ ತಂದೆ
ವೀರಸ್ವರ್ಗವನ್ನು ಪಡೆದಿದ್ದು ಇದಕ್ಕೆಲ್ಲದಕ್ಕೂ ದೇವರ ಸಂಕಲ್ಪ, ದೇವರ ಇಚ್ಛೆ, ದೇವರು ಮಾಡಿದಂತಹ ಅವರ ಮೇಲೆ ಅನುಗ್ರಹ. ಹಾಗಾಗಿ ಅದರ ಮುಂದೆ ನಾವು ಏನೂ ನಿಂದಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಅಶ್ವತ್ಥಾಮಾಚಾರ್ಯರು ಘಂಟಾಘೋಷವಾಗಿ, ಇನ್ನಾದರೂ ನೀನು ಸಂಧಾನ ಮಾಡಿಕೊಂಡರೆ ಏನೂ ತಪ್ಪಿಲ್ಲ, ಸಂಧಾನ ಮಾಡಿಕೋ ಅಂತನ್ನುವ ಬುದ್ಧಿ ಮಾತುಗಳನ್ನೂ ಹೇಳುತ್ತಾರೆ. ಎಲ್ಲಿ ಹೋಗಬೇಕು ಅವನಿಗೆ ಬುದ್ಧಿಯಲ್ಲಿ? ದೇವರ ಸಂಕಲ್ಪನೆ ಭೂಭಾರ ಹರಣ ಆಗಬೇಕು ಅಂತಿದೆ, ಅವನಿಗೆ ಪಾಪ ತುಂಬಿದೆ, ಅಂದಂತ ಸ್ಥಿತಿಗೆ ಹೋಗಬೇಕಾಗಿದೆ. ಹಾಗಾಗಿ ಅದೆಲ್ಲ ಪೂರ್ವ ಹಿನ್ನೆಲೆಯಲ್ಲಿ ಈ ಎಲ್ಲ ಮಾತುಗಳನ್ನು ಹೇಳಿ ಅಶ್ವತ್ಥಾಮಾಚಾರ್ಯರು ಉಪರತಿಯನ್ನು ಹೊಂದುತ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.